ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ನರಿಬುದ್ಧಿ. ಪಾಕಿಸ್ತಾನ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಜಮ್ಮು ಏರ್ಪೋರ್ಟ್ನಲ್ಲಿ ಭಾರತದ ಸೇನೆ ಕಟ್ಟೆಚ್ಚರ. ಗಡಿಯಲ್ಲಿ ಎಲ್ಲಾ ವಿಮಾನಗಳ ಹಾರಾಟ ನಿಷೇಧ. ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ವಿಮಾನಯಾನ ಬಂದ್. ಆಪರೇಷನ್ ಸಿಂಧೂರ ಬಳಿಕ ಪಾಕ್ ನರಿಬುದ್ಧಿಯನ್ನು ಪ್ರದರ್ಶನ ಮಾಡ್ತಾ ಇರೋ ಹಿನ್ನೆಲೆ ಈ ರೀತಿ ಹೈ ಅಲರ್ಟ್ ಏರ್ಪೋರ್ಟ್ಗಳಲ್ಲಿ. ಭಾರತದಲ್ಲಿರುವ ರಾಯಭಾರಿಗಳ ವಿಶೇಷ ಸಭೆಯನ್ನ ಕರೆಯಲಾಗಿದೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಯಭಾರಿಗಳಿಗೆ, ಬೇರೆ ಬೇರೆ ದೇಶಗಳ ರಾಯಭಾರಿಗಳಿಗೆ ಮಾಹಿತಿ ಕೊಡುವಂತಹ ಒಂದು ಪ್ರಕ್ರಿಯೆ ಇವತ್ತು ಮಧ್ಯಾಹ್ನ 3:00 ಮಾಹಿತಿ ನೀಡುತ್ತೆ ಭಾರತ. ಸಭೆಯಲ್ಲಿ ವಿವಿಧ ದೇಶಗಳ ರಕ್ಷಣಾ ಅಧಿಕಾರಿಗಳು ಭಾಗಿಯಾಗ್ತಾರೆ. ಮಿತ್ರ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ಪಡೆಯಲು ಭಾರತ ರೂಪಿಸಿರ್ತಕ್ಕಂಥ ರಣತಂತ್ರ ಇದೆ. ಆಪರೇಷನ್ ಸಿಂಧೂರ ಇಡೀ ಕಾರ್ಯಾಚರಣೆ ಹೇಗೆ ನಡೀತು, ಅದರ ಡೀಟೇಲ್ಸ್ ಏನು, ಯಾವೆಲ್ಲ ರೀತಿಯಲ್ಲಿ ನಾವು ನಾಗರಿಕರಿಗೆ ಹಾನಿಯಾಗದಂತೆ, ಸಾಮಾನ್ಯ ಜನಗಳಿಗೆ ತೊಂದರೆಯಾಗದಂತೆ, ಕ್ಯಾಶುಯಾಲಿಟೀಸ್ ಆಗದಂತೆ ಕೇವಲ ಟೆರರಿಸ್ಟ್ಗಳ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಇದು ಅನ್ನುವಂಥದ್ದು, ಮತ್ತು ಇಡೀ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು, ಇದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಸಮೇತ ಈ ಎಲ್ಲ ಡೀಟೇಲ್ಸ್ನ ಬೇರೆ ಬೇರೆ ದೇಶಗಳ ರಾಯಭಾರಿಗಳ ಮುಂದಿಡ್ತಾರೆ. ಸೊ ದಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗ್ಲಿ ಏನ್ ನಡೆದಿದೆ ಅನ್ನೋಂಥದ್ದು ಗೊತ್ತಾಗ್ಲಿ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತೀವಲ್ಲ, ಹಾಗೆ ಏನ್ ಪಾಕಿಸ್ತಾನದ್ದೇನು ಹರಕತ್ತು, ನಮ್ಮದೇನು ಸತ್ಯಾಂಶ ಇದೆ ಎಲ್ಲವೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಭಾರತ ಇವತ್ತು ಮಧ್ಯಾಹ್ನ 3:00 ಎಲ್ಲ ದೇಶಗಳ, ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ರಾಯಭಾರಿಗಳನ್ನ ಕರೆದು ಸಭೆ ನಡೆಸ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ನರಿಬುದ್ಧಿ. ಪಾಕಿಸ್ತಾನ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಜಮ್ಮು ಏರ್ಪೋರ್ಟ್ನಲ್ಲಿ ಭಾರತದ ಸೇನೆ ಕಟ್ಟೆಚ್ಚರ. ಗಡಿಯಲ್ಲಿ ಎಲ್ಲಾ ವಿಮಾನಗಳ ಹಾರಾಟ ನಿಷೇಧ. ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ವಿಮಾನಯಾನ ಬಂದ್. ಆಪರೇಷನ್ ಸಿಂಧೂರ ಬಳಿಕ ಪಾಕ್ ನರಿಬುದ್ಧಿಯನ್ನು ಪ್ರದರ್ಶನ ಮಾಡ್ತಾ ಇರೋ ಹಿನ್ನೆಲೆ ಈ ರೀತಿ ಹೈ ಅಲರ್ಟ್ ಏರ್ಪೋರ್ಟ್ಗಳಲ್ಲಿ. ಭಾರತದಲ್ಲಿರುವ ರಾಯಭಾರಿಗಳ ವಿಶೇಷ ಸಭೆಯನ್ನ ಕರೆಯಲಾಗಿದೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಯಭಾರಿಗಳಿಗೆ, ಬೇರೆ ಬೇರೆ ದೇಶಗಳ ರಾಯಭಾರಿಗಳಿಗೆ ಮಾಹಿತಿ ಕೊಡುವಂತಹ ಒಂದು ಪ್ರಕ್ರಿಯೆ ಇವತ್ತು ಮಧ್ಯಾಹ್ನ 3:00 ಮಾಹಿತಿ ನೀಡುತ್ತೆ ಭಾರತ. ಸಭೆಯಲ್ಲಿ ವಿವಿಧ ದೇಶಗಳ ರಕ್ಷಣಾ ಅಧಿಕಾರಿಗಳು ಭಾಗಿಯಾಗ್ತಾರೆ. ಮಿತ್ರ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ಪಡೆಯಲು ಭಾರತ ರೂಪಿಸಿರ್ತಕ್ಕಂಥ ರಣತಂತ್ರ ಇದೆ. ಆಪರೇಷನ್ ಸಿಂಧೂರ ಇಡೀ ಕಾರ್ಯಾಚರಣೆ ಹೇಗೆ ನಡೀತು, ಅದರ ಡೀಟೇಲ್ಸ್ ಏನು, ಯಾವೆಲ್ಲ ರೀತಿಯಲ್ಲಿ ನಾವು ನಾಗರಿಕರಿಗೆ ಹಾನಿಯಾಗದಂತೆ, ಸಾಮಾನ್ಯ ಜನಗಳಿಗೆ ತೊಂದರೆಯಾಗದಂತೆ, ಕ್ಯಾಶುಯಾಲಿಟೀಸ್ ಆಗದಂತೆ ಕೇವಲ ಟೆರರಿಸ್ಟ್ಗಳ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಇದು ಅನ್ನುವಂಥದ್ದು, ಮತ್ತು ಇಡೀ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು, ಇದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಸಮೇತ ಈ ಎಲ್ಲ ಡೀಟೇಲ್ಸ್ನ ಬೇರೆ ಬೇರೆ ದೇಶಗಳ ರಾಯಭಾರಿಗಳ ಮುಂದಿಡ್ತಾರೆ. ಸೊ ದಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗ್ಲಿ ಏನ್ ನಡೆದಿದೆ ಅನ್ನೋಂಥದ್ದು ಗೊತ್ತಾಗ್ಲಿ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತೀವಲ್ಲ, ಹಾಗೆ ಏನ್ ಪಾಕಿಸ್ತಾನದ್ದೇನು ಹರಕತ್ತು, ನಮ್ಮದೇನು ಸತ್ಯಾಂಶ ಇದೆ ಎಲ್ಲವೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಭಾರತ ಇವತ್ತು ಮಧ್ಯಾಹ್ನ 3:00 ಎಲ್ಲ ದೇಶಗಳ, ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ರಾಯಭಾರಿಗಳನ್ನ ಕರೆದು ಸಭೆ ನಡೆಸ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ನರಿಬುದ್ಧಿ. ಪಾಕಿಸ್ತಾನ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಜಮ್ಮು ಏರ್ಪೋರ್ಟ್ನಲ್ಲಿ ಭಾರತದ ಸೇನೆ ಕಟ್ಟೆಚ್ಚರ.
ಗಡಿಯಲ್ಲಿ ಎಲ್ಲಾ ವಿಮಾನಗಳ ಹಾರಾಟ ನಿಷೇಧ. ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ವಿಮಾನಯಾನ ಬಂದ್. ಆಪರೇಷನ್ ಸಿಂಧೂರ ಬಳಿಕ ಪಾಕ್ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇರೋ ಹಿನ್ನೆಲೆ ಈ ರೀತಿ ಹೈ ಅಲರ್ಟ್ ಏರ್ಪೋರ್ಟ್ಗಳಲ್ಲಿ. ಭಾರತದಲ್ಲಿರುವ ರಾಯಭಾರಿಗಳ ವಿಶೇಷ ಸಭೆಯನ್ನ ಕರೆಯಲಾಗಿದೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಯಭಾರಿಗಳಿಗೆ, ಬೇರೆ ಬೇರೆ ದೇಶಗಳ ರಾಯಭಾರಿಗಳಿಗೆ ಮಾಹಿತಿ ಕೊಡುವಂತಹ ಒಂದು ಪ್ರಕ್ರಿಯೆ ಇವತ್ತು ಮಧ್ಯಾಹ್ನ 3 ಮಾಹಿತಿ ನೀಡುತ್ತೆ ಭಾರತ. ಸಭೆಯಲ್ಲಿ ವಿವಿಧ ದೇಶಗಳ ರಕ್ಷಣಾ ಅಧಿಕಾರಿಗಳು ಭಾಗಿಯಾಗ್ತಾರೆ. ಮಿತ್ರ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ಪಡೆಯಲು ಭಾರತ ರೂಪಿಸಿರ್ತಕ್ಕಂಥ ರಣತಂತ್ರ ಇದೆ. ಆಪರೇಷನ್ ಸಿಂಧೂರ ಇಡೀ ಕಾರ್ಯಾಚರಣೆ ಹೇಗೆ ನಡೀತು, ಅದರ ಡೀಟೇಲ್ಸ್ ಏನು, ಯಾವೆಲ್ಲ ರೀತಿಯಲ್ಲಿ ನಾವು ನಾಗರಿಕರಿಗೆ ಹಾನಿಯಾಗದಂತೆ, ಸಾಮಾನ್ಯ ಜನಗಳಿಗೆ ತೊಂದರೆಯಾಗದಂತೆ, ಕ್ಯಾಶುಯಾಲಿಟೀಸ್ ಆಗದಂತೆ ಕೇವಲ ಟೆರರಿಸ್ಟ್ಗಳ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಇದು ಅನ್ನುವಂಥದ್ದು, ಮತ್ತು ಇಡೀ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಇದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಸಮೇತ ಎಲ್ಲ ಡೀಟೇಲ್ಸ್ನ ಬೇರೆ ಬೇರೆ ದೇಶಗಳ ರಾಯಭಾರಿಗಳ ಮುಂದಿಡ್ತಾರೆ. ಸೊ ದಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗ್ಲಿ ಏನ್ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ಲಿ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತೀವಲ್ಲ, ಹಾಗೆ ಏನ್ ಪಾಕಿಸ್ತಾನದ್ದೇನು ಹರಕತ್ತು, ನಮ್ಮದೇನು ಸತ್ಯಾಂಶ ಇದೆ ಎಲ್ಲವೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಭಾರತ ಇವತ್ತು ಮಧ್ಯಾಹ್ನ 3 ಎಲ್ಲ ದೇಶಗಳ, ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ರಾಯಭಾರಿಗಳನ್ನ ಕರೆದು ಸಭೆ ನಡೆಸ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ನರಿಬುದ್ಧಿ. ಪಾಕಿಸ್ತಾನ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಜಮ್ಮು ಏರ್ಪೋರ್ಟ್ನಲ್ಲಿ ಭಾರತದ ಸೇನೆ ಕಟ್ಟೆಚ್ಚರ. ಗಡಿಯಲ್ಲಿ ಎಲ್ಲಾ ವಿಮಾನಗಳ ಹಾರಾಟ ನಿಷೇಧ. ಜಮ್ಮು, ಶ್ರೀನಗರ, ಚಂಡೀಗಢ, ಡೆಹ್ರಾಡೂನ್, ಅಮೃತಸರಕ್ಕೆ ವಿಮಾನಯಾನ ಬಂದ್. ಆಪರೇಷನ್ ಸಿಂಧೂರ ಬಳಿಕ ಪಾಕ್ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇರೋ ಹಿನ್ನೆಲೆ ಈ ರೀತಿ ಹೈ ಅಲರ್ಟ್ ಏರ್ಪೋರ್ಟ್ಗಳಲ್ಲಿ. ಭಾರತದಲ್ಲಿರುವ ರಾಯಭಾರಿಗಳ ವಿಶೇಷ ಸಭೆಯನ್ನ ಕರೆಯಲಾಗಿದೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಯಭಾರಿಗಳಿಗೆ, ಬೇರೆ ಬೇರೆ ದೇಶಗಳ ರಾಯಭಾರಿಗಳಿಗೆ ಮಾಹಿತಿ ಕೊಡುವಂತಹ ಒಂದು ಪ್ರಕ್ರಿಯೆ ಇವತ್ತು ಮಧ್ಯಾಹ್ನ 3 ಮಾಹಿತಿ ನೀಡುತ್ತೆ ಭಾರತ. ಸಭೆಯಲ್ಲಿ ವಿವಿಧ ದೇಶಗಳ ರಕ್ಷಣಾ ಅಧಿಕಾರಿಗಳು ಭಾಗಿಯಾಗ್ತಾರೆ. ಮಿತ್ರ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ಪಡೆಯಲು ಭಾರತ ರೂಪಿಸಿರ್ತಕ್ಕಂಥ ರಣತಂತ್ರ ಇದೆ. ಆಪರೇಷನ್ ಸಿಂಧೂರ ಇಡೀ ಕಾರ್ಯಾಚರಣೆ ಹೇಗೆ ನಡೀತು, ಅದರ ಡೀಟೇಲ್ಸ್ ಏನು, ಯಾವೆಲ್ಲ ರೀತಿಯಲ್ಲಿ ನಾವು ನಾಗರಿಕರಿಗೆ ಹಾನಿಯಾಗದಂತೆ, ಸಾಮಾನ್ಯ ಜನಗಳಿಗೆ ತೊಂದರೆಯಾಗದಂತೆ, ಕ್ಯಾಶುಯಾಲಿಟೀಸ್ ಆಗದಂತೆ ಕೇವಲ ಟೆರರಿಸ್ಟ್ಗಳ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಇದು ಅನ್ನುವಂಥದ್ದು, ಮತ್ತು ಇಡೀ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಇದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಸಮೇತ ಎಲ್ಲ ಡೀಟೇಲ್ಸ್ನ ಬೇರೆ ಬೇರೆ ದೇಶಗಳ ರಾಯಭಾರಿಗಳ ಮುಂದಿಡ್ತಾರೆ. ಸೊ ದಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗ್ಲಿ ಏನ್ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ಲಿ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತೀವಲ್ಲ, ಹಾಗೆ ಏನ್ ಪಾಕಿಸ್ತಾನದ್ದೇನು ಹರಕತ್ತು, ನಮ್ಮದೇನು ಸತ್ಯಾಂಶ ಇದೆ ಎಲ್ಲವೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಭಾರತ ಇವತ್ತು ಮಧ್ಯಾಹ್ನ 3 ಎಲ್ಲ ದೇಶಗಳ, ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ರಾಯಭಾರಿಗಳನ್ನ ಕರೆದು ಸಭೆ ನಡೆಸ್ತಾ ಇದೆ.